ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ಉತ್ತರ ಕರ್ನಾಟಕ ಫೇಮಸ್ ಚಪಾತಿ ಅಂದರೆ ಈ ಕಡೆ ಸೈಡ್ ಮಾಡ್ತಾರಲ್ರಿ ಪದರಿನ ಚಪಾತಿ, ಅದನ್ನು ಮಾಡಿ ತೋರಿಸ್ಬೇಕಂತ ಅಂದ್ಕೊಂಡಿನಿ. ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಮೊದಲಿಗೆ ನಾ ಇಲ್ಲಿ ಒಂದು 15 ಚಪಾತಿ ಆಗುವಷ್ಟು ಹಿಟ್ಟು ಸಾಣಿಸಿ ಹಾಕ್ಕೊಂಡೇನಿ ನೋಡ್ರಿ. ಅದ್ರಾಗ ಒಂದು ಸ್ಪೂನ್ನಷ್ಟು ಉಪ್ಪು ಹಾಕ್ಕೊಂಡು ಮತ್ತು ಅರ್ಧ ಗ್ಲಾಸ್ನಷ್ಟು ಹಾಲು ಹಾಕ್ಕೊಂಡು, ಹಾಲು ಹಾಕ್ಕೊಳ್ಳೋದ್ರಿಂದ ಏನಾಗ್ತೈತೆ ಅಂದ್ರೆ ಚಪಾತಿ ಸಾಫ್ಟ್ ಆಕ್ಕಾವ್ರಿ. ಇದು ಹೀಗಾಗಿ ನಾನು ಹಾಲು ಹಾಕಿರ್ತೀನಿ. ನಿಮಗೆ ಬೇಕಾದ್ರೆ ಹಾಲು ಹಾಕೋರಿ, ಇಲ್ಲಾಂದ್ರೆ ಬ್ಯಾಡ ಅಂದ್ರೆ ಸ್ಕಿಪ್ ಮಾಡಿರಿ. ಹಾಲು ಹಾಕಿದ್ರೆ ಸ್ವಲ್ಪ ಸಾಫ್ಟ್ ಆಕ್ಕಾವ ಚಪಾತಿ, ಅದಕ್ಕಾಗಿ ನಾನು ಹಾಲು ಹಾಕಿರ್ತೀನಿ. ಹಾಲು ಉಪ್ಪು ಎಲ್ಲ ಹಾಕಿದ್ಮ್ಯಾಗ ಒಣ ಹಿಟ್ಟು ಸ್ವಲ್ಪ ಬಾಳೋ ತನಕ ಸ್ವಲ್ಪ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ನೀರು ಹಾಕಿ ನಾದ್ಕೋಬೇಕ್ರಿ. ಒಮ್ಮೆ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ಒಮ್ಮೆಗೆ ನೀರು ಹಾಕೋದ್ರಿಂದ ಏನಾಗ್ತದೆ ಅಂದ್ರೆ ನಮಗೆ ಅಳತೆ ಗೊತ್ತಾಗಂಗಿಲ್ಲ ಮತ್ತು ಒಮ್ಮೆ ಹಿಟ್ಟು ತಿಳು ಆಗಿಬಿಡ್ಬೋದು. ಅದಕ್ಕೆ ಹಿಂಗೆ ಸ್ವಲ್ಪ ನೀರು ಹಾಕಿ ನಾ ಹೆಂಗೆ ತೋರ್ಸತ್ತೀನಲ್ಲ ಹಿಂಗೆ ಸ್ವಲ್ಪ ನೀರು ಹಾಕ್ಕೊಂತ ಹಿಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಚಪಾತಿ ಹಿಟ್ಟಾಗಲಿ ಜೋಳದ ಹಿಟ್ಟಾಗಲಿ ನಾವೆಷ್ಟು ಚಂದ ನಾದ್ಕೋತೀವ್ರಲ್ಲ ಅಷ್ಟು ಚಂದ ರೊಟ್ಟಿನೂ ಆಕ್ಕಾವ್ರಿ, ಚಪಾತಿನೂ ಆಕ್ಕಾವು. ಹಿಟ್ಟಾದರೂ ಭಾಳ ತಕ್ಕ ಸ್ವಲ್ಪ ಚಲೋ ತಂಗ ನಾದಿದ್ರೆ ಮಾತ್ರ ಅವು ಚಪಾತಿ ಆಗಲಿ ರೊಟ್ಟಿ ಆಗಲಿ ಸಾಫ್ಟ ಚಲೋ ಆಕ್ಕಾವ್ರಿ. ಇಲ್ಲಿಕಂದ್ರೆ ಚಲೋ ಆಗೋದಿಲ್ಲ. ಹಿಂಗೆ ಸ್ವಲ್ಪ ನೀರು ಹಾಕಿ ಹಿಂಗೆ ನಾದ್ಕೊಳತ್ತೇನಿಲ್ಲ ಇದೇ ಥರ ನಾದ್ಕೋಬೇಕ್ರಿ. ನಾದ್ಕೊಳ್ಳೋದ್ರಿಂದ ಎಷ್ಟು ಹಿಂಗೆ ನಾದಿದ ಮ್ಯಾಗ 2-3 ನಿಮಿಷದವರೆಗೂ ಹಿಂಗೆ ಮಿಜ್ಬೇಕ್ರಿ ಅದನ್ನು ಹಿಟ್ಟು ಭಾಳ ತಕ್ಕ. ಅಂದ್ರೆ ಚಪಾತಿ ಸಾಫ್ಟ ಉಬ್ಬಿ ಬರ್ತಾವ್ರಿ. ಇರ್ಲಿಕ್ಕೆ ಚಪಾತಿ ಉಬ್ಬಂಗಿಲ್ಲ. ಹಿಂಗೆ ಹಿಟ್ಟು ನಾದಿಟ್ಟು ಒಂದು ಅರ್ಧ ಗಂಟೆ ಆದರೂ ಮಿನಿಮಮ್ ನೆನೆಸ್ಬೇಕ್ರಿ. ಅಂದ್ರೆ ಚಪಾತಿ ಚಲೋ ಆಕ್ಕಾವು. ಅದನ್ನು ಬಾಯಿ ಮುಚ್ಚಿ ಇಡ್ಬೇಕು, ಹಂಗೆ ಇಡಬಾರ್ದು. ಯಾಕಂದ್ರೆ ಎಲ್ಲ ಹಿಟ್ಟು ಹಿಂಗೆ ಬಿರುಸಾಕೈತಲ್ರಿ ಅದ್ರ ಸಲುವಾಗಿ. ಅರ್ಧ ಗಂಟೆವರೆಗೂ ಹಿಂಗೆ ಬಾಯಿ ಮುಚ್ಚಿ ಇಡ್ಬೇಕ್ರಿ. ಆಮೇಲೆ ಚಪಾತಿ ಮಾಡೋಕೆ ನೋಡ್ರಿ ಈ ಥರ ಇಷ್ಟ ಬಾಲ್ ಮಾಡ್ಕೋಬೇಕ್ರಿ. ಇವನ್ನ ಇದೇ ಸೈಜ್ನಾಗ ಮಾಡ್ಕೋಬೇಕು. ಹಿಂಗೆ ಮಾಡಿ ಇಟ್ಕೋಬೇಕ್ರಿ. ಇವನ್ನ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಮಾಡಿ ಇಟ್ಕೊಕೊಳ್ಳೋದು. ಆಮೇಲೆ ಮತ್ತೆ ಬೇಕಾದ್ರೂ ಮಾಡ್ಕೊಂಡ್ರೆ ನಡಿತೈತಿ. ಹಿಂಗೆ ಮಾಡಿಟ್ಕೊಂಡು ಎರಡೂ ಕಡೆ ಹಿಟ್ಟು ಹಚ್ಚಿ ಹಿಂಗೆ ಲಟ್ಟಿಸ್ಕೋಬೇಕ್ರಿ. ಫಸ್ಟ್ ಎರಡೂ ಕಡೆ ಹಿಟ್ಟು ಹಚ್ಚಿ ಲಟ್ಸ್ಕೋಬೇಕ್ರಿ. ಆಮೇಲೆ ಎರಡೂ ಕಡೆನೂ ಎಣ್ಣೆ ಹಾಕಬೇಕು. ಅಂದ್ರೆ ಪದರ ಬಿಚ್ತಾವ್ರಿ. ಇರ್ಲಿಕ್ಕವ ಪದರ ಬಿಚ್ಚೋದಿಲ್ಲ. ಅದಕ್ಕೆ ಎರಡೂ ಸೈಡ್ ಹಿಟ್ಟು ಎರಡೂ ಸೈಡ ಎಣ್ಣೆ ಹಾಕಿ ಲಟ್ಟಿಸ್ಕೋಬೇಕು. ಆಮೇಲೆ ಮತ್ತೆ ಎಣ್ಣೆ ಹಾಕಿ ಈ ಥರ ಎಲ್ಲ ಫುಲ್ ಸ್ಪ್ರೆಡ್ ಮಾಡ್ಕೋಬೇಕ್ರಿ. ಫುಲ್ ಎಲ್ಲ ಎಣ್ಣೆ ಇರ್ಬೇಕದ. ಇರ್ಲಿಕ್ಕೆ ಚಪಾತಿ ಇದು ಸರ್ಫೇಸ್ ಮ್ಯಾಗಿಂದ ಎಳುವುದಿಲ್ರಿ ಅದಕ್ಕೆ. ಹಿಂಗೆ ನಾ ಹೆಂಗೆ ತೋರ್ಸತ್ತೇನಲ್ಲ ಈ ಥರ ರೌಂಡ ಲಟ್ಟಿಸ್ಕೋಬೇಕು. ಅದೇನಿರ್ತೈತಲ್ಲ ಮಣಿ ಅದನ್ನ ತಿರುಗಿಸಿ ಲಟ್ಟಿಸ್ಕೋಬೇಕ್ರಿ. ಚಪಾತಿ ಅಬಿಶ್ ಹಾಕಿ ಹಿಂಗೆ ವಾಪಸ್ ಹಾಕಕ್ಕೆ ಹೋದ್ರೆ ಅದು ಇದನ್ನ ಹಾಕೈತೆ ಮುದ್ದೆ ಹಾಕತ್ರಿ. ಹಿಂಗಾಗಿ ಈ ಥರ ಲಟ್ಸ್ಕೋಬೇಕು ಅದನ್ನು. ಹಿಂಗೆ ಎಲ್ಲ ಲಟ್ಟಿಸ್ಕೊಂಡ್ಮ್ಯಾಗ್ರಿ ಇನ್ನು ಚಪಾತಿ ಬೇಯಿಸ್ಕೋಬೇಕ್ರಿ. ಚಲೋ ತಂಗ ಚಪಾತಿ ಹಿಂಗೆ ಹಂಚ್ ಮ್ಯಾಗ ಹಾಕೊಂಡ್ಮ್ಯಾಗ್ರಿ ಎರಡೂ ಕಡೆ ಬೇಯಿಸ್ಕೋಬೇಕು. ಅದನ್ನು ಸರಿಯಾಗಿ ಹಸಿ ಬಿಸಿ ಬೇಯಿಸ್ಕೋಬಾರ್ದು. ಎರಡೂ ಕಡೆ ನೀಟಾಗಿ ಬೇಯಿಸ್ಕೋಬೇಕ್ರಿ. ನೋಡ್ರಿ ಎಷ್ಟು ಚಂದ ಚಪಾತಿ ಹಿಂಗೆ ಉಬ್ಬಿ ಬರ್ತಾವು ಹಾಲು ಹಾಕೋದ್ರಿಂದ. ಇರ್ಲಿಕ್ಕೆ ಚಪಾತಿ ಉಬ್ಬಿ ಬರೋಂಗಿಲ್ಲ. ಮತ್ತು ಎರಡೂ ಕಡೆ ಹಿಟ್ಟು ಎಣ್ಣೆ ಹಚ್ಕೊಂಡ್ರೆ ಅಷ್ಟೇ ಚಪಾತಿ ಚಲೋ ಉಬ್ಬಿ ಬರ್ತಾವ್ರಿ.
ಹಿಂಗೆ ಎಲ್ಲ ಚಪಾತಿನೂ ನಾನು ಲಟ್ಟಿಸ್ಕೊಂಡೇನಿ ರೀ. ಇವಾಗ ನೋಡಿರಿ ಒಂದು ಚಪಾತಿ ನಿಮಗೆ ಪದರ್ ಬಿಚ್ಚಿ ತೋರಿಸ್ತೀನಿ ನೋಡ್ರಿ, ಅದು ಎಷ್ಟು ಚಂದ ಉಬ್ಬಾತೈತಿ. ಹಿಂಗೆ ಉಬ್ಬಿದ್ರೆ ಅಷ್ಟ ಪದರ್ ಬಿಚ್ತಾವ್ರಿ, ಇರ್ಲಿಕ್ಕೆ ಪದರ್ ಬಿಚ್ಚೋದಿಲ್ಲವ. ಪದರ್ ಬಿಚ್ಚಲಿಕ್ಕೂ ನಡಿತೈತೆ ರೀ, ಆದರೂ ಹಿಂಗೆ ಬಿಚ್ಚಿ ತೋರಿಸ್ತೇನೆ ನೋಡ್ರಿ ಒಂದು. ನೋಡ್ರಿ ಹಿಂಗೆ ಉಬ್ಬಿದ ಮ್ಯಾಗ ಅಲ್ಲೇ ಹಿಂಗೆ ನಾ ಚಮಚೆಲೆ ಏನು ಇದು ಮಾಡತ್ತೇನ್ರಲ್ಲ, ಹಿಂಗೆ ಉಬ್ಬಿದಂದ್ರೆ ನೋಡ್ರಿ ಈ ಥರ ನೀಟಾಗಿ ಓಪನ್ ಆಗ್ತೈತೆ. ಅದ ನೋಡ್ರಿ ಎಷ್ಟು ಚಂದ ಬಿಡ್ತದೆ ಎರಡು ಪದರ. ಹಿಂಗೆ ಮಾಡ್ಕೋಬೇಕ್ರಿ ಚಪಾತಿ. ಇದೇ ಥರ ನಾ ಎಲ್ಲ ಚಪಾತಿನೂ ಮಾಡಿದ್ದೀನಿ ರೀ. ನಿಮ್ಗೇನಾದರೂ ನನ್ನ ವೀಡಿಯೋಸ ಇಷ್ಟ ಆಗಿದ್ದು ಅಂದ್ರೆ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಅಂತ ಕೇಳ್ಕೊತೀನಿ ರೀ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು ಎಲ್ರಿಗೂ.